ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸ್ಕಾಲರ್ಶಿಪ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಏನಂತಂದರೆ ಆಲ್ಮೋಸ್ಟ್ 75,000 ಸ್ಕಾಲರ್ಶಿಪ್ ನಿಮಗೆ ಸಿಗುತ್ತೆ. ಸೊ ಆ ಸ್ಕಾಲರ್ಶಿಪ್ ಯಾವುದು ಮತ್ತು ಯಾವ ಥರ ಅಪ್ಲೈ ಮಾಡೋದು, ಯಾರ್ಯಾರಿಗೆಲ್ಲ ಸಿಗುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನೀವು ಕೇಳಿದ್ದು ನಿಜ. ಏನಂತಂದರೆ ಆಲ್ಮೋಸ್ಟ್ ವಿದ್ಯಾಧನ ಸ್ಕಾಲರ್ಶಿಪ್ ಅಂತ ಕರೀತಾರೆ ಇದನ್ನು. ಅಪ್ ಟು 75,000ವರೆಗೂ ನಿಮಗೆ ಏನಾಗುತ್ತೆ ಸ್ಕಾಲರ್ಶಿಪ್ ಬರುತ್ತೆ. ಸೊ ಇದನ್ನೇನಪ್ಪ ಅಂತಂದರೆ ಯಾವ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದು. ಸೊ PUC ಫಸ್ಟ್ ಮತ್ತು ಸೆಕೆಂಡ್ ಅಂದರೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರು ಇದ್ದವ್ರಿಗೆ ಏನಪ್ಪ ಅಂತಂದರೆ ವರ್ಷಕ್ಕೆ 10,000 ಇಲ್ಲಿ ಬರುತ್ತೆ. ಅದೇ ರೀತಿಯಾಗಿ ಪದವಿ ಶಿಕ್ಷಣ ಅಂತಂದರೆ ಡಿಗ್ರಿ ಮಾಡ್ತಿರೋರು ವರ್ಷಕ್ಕೆ 15,000ರಿಂದ 75,000ವರೆಗೂ ಬರುತ್ತೆ. ಬೇರೆ ಬೇರೆ ಕೋರ್ಸ್ಗಳಿಗೆ ಬೇರೆ ಬೇರೆ ಥರ ಒಂದು ವಿದ್ಯಾರ್ಥಿ ವೇತನ ಸಿಗುತ್ತೆ. ಸೊ ಅರ್ಹತಾ ಮಾನದಂಡಗಳು ಏನೇನಿರಬೇಕಪ್ಪ ಅಂತಂದರೆ 2025ರಲ್ಲಿ SSLC ಪರೀಕ್ಷೆ ಪಾಸ್ ಆಗಿರಬೇಕು. ನೆಕ್ಸ್ಟು ಎಲ್ಲ ವಿಷಯಗಳಲ್ಲಿ 90% ಮಾರ್ಕ್ಸ್ ಇರಬೇಕು. ಅಂಗವಿಕಲ ವಿದ್ಯಾರ್ಥಿಗಳಿಗೆ 75% ಮಾರ್ಕ್ಸ್ ಇದ್ದರೆ ಓಕೆ. ಕುಟುಂಬದ ವಾರ್ಷಿಕ ಆದಾಯ 2 ಲಕ್ಷಗಳಿಗಿಂತ ಕಡಿಮೆ ಇರಬೇಕು. ಸೊ ಇದೇನಪ್ಪ ಅಂತಂದರೆ ಒಂದು ಅರ್ಹತಾ ಮಾನದಂಡಗಳು. ನೆಕ್ಸ್ಟು ಅರ್ಜಿಯನ್ನು ಸಲ್ಲಿಸೋಕೆ ಏನೇನೆಲ್ಲ ದಾಖಲಾತಿಗಳು ಬೇಕಪ್ಪ ಅಂತಂದರೆ SLC ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ 2025ರಲ್ಲಿ ಪಾಸ್ ಆಗಿರಬೇಕು. ನೆಕ್ಸ್ಟು ಕುಟುಂಬದ ಆದಾಯ ಪ್ರಮಾಣ ಪತ್ರ. ನೆಕ್ಸ್ಟ್ ಒಂದು ಫೋಟೋ ಬೇಕಾಗುತ್ತೆ. ಇನ್ ಕೇಸ್ ನೀವು ಹ್ಯಾಂಡಿಕ್ಯಾಪ್ ಇದ್ರಪ್ಪ ಅಂತಂದರೆ ಹ್ಯಾಂಡಿಕ್ಯಾಪ್ ಡಾಕ್ಯುಮೆಂಟ್ ಬೇಕು. ನೆಕ್ಸ್ಟು ಬ್ಯಾಂಕ್ ಡೀಟೇಲ್ಸ್. ಸೊ ಆಯ್ಕೆನ ಯಾವ ಥರ ಮಾಡ್ತಾರೆ, ಈ ಒಂದು ಸ್ಕಾಲರ್ಶಿಪ್ಗೆ ಆಯ್ಕೆನ ಯಾವ ಥರ ಮಾಡ್ತಾರಪ್ಪ ಅಂತಂದರೆ ಆನ್ಲೈನಲ್ಲಿ ಅರ್ಜಿಯನ್ನು ಪರಿಶೀಲನೆ ಮಾಡ್ತಾರೆ, ಅಂದರೆ ವೆರಿಫೈ ಮಾಡ್ತಾರೆ. ನೆಕ್ಸ್ಟು ಒಂದು ಎಕ್ಸಾಮ್ ಇರುತ್ತೆ ಇದರಲ್ಲಿ. ಸೊ ಎಕ್ಸಾಮ್ ಏನಿರುತ್ತಪ್ಪ ಅಂತಂದರೆ ಜನರಲ್ ನಾಲೆಜು, ನೆಕ್ಸ್ಟು ಮ್ಯಾಥ್ಸ್ ಬಗ್ಗೆ ಒಂದು ಎಕ್ಸಾಮನ್ನು ತೊಗೊಳ್ತಾರೆ. ಅದಾದ ಮೇಲೆ ನೆಕ್ಸ್ಟು ಮನೆಗೆ ಭೇಟಿ ನೀಡ್ತಾರೆ. ಡೈರೆಕ್ಟಾಗಿ ಆ ಒಂದು ಡಿಪಾರ್ಟ್ಮೆಂಟ್ ಅವರು ಡೈರೆಕ್ಟಾಗಿ ಮನೆಗೆ ಬಂದುಬಿಟ್ಟು ಏನು ಮಾಡ್ತಾರೆ, ನಿಮ್ಮ ಒಂದು ದಾಖಲೆಗಳನ್ನು ನೆಕ್ಸ್ಟು ಪರಿಶೀಲನೆ ಮಾಡ್ತಾರೆ. ಅದಾದ ಮೇಲೆ ನಿಮಗೆ ಸ್ಕಾಲರ್ಶಿಪ್ ಕೊಡಬೇಕಾ ಇಲ್ವಾ ಅನ್ನೋದ್ರ ಬಗ್ಗೆ ಅವರು ಇದು ಮಾಡ್ತಾರೆ. ನೆಕ್ಸ್ಟು ಅರ್ಜಿಯನ್ನು ನೀವು ಯಾವ ಥರ ಸಲ್ಲಿಸ್ಬೇಕಪ್ಪ ಅಂತಂದರೆ ನಿಮ್ಮ ಒಂದು ಮೊಬೈಲಲ್ಲಿ SDF ವಿದ್ಯಾ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ. ಸೊ ಗೂಗಲ್ ಪ್ಲೇಸ್ಟೋರಲ್ಲಿ ನಿಮಗೆ SDF ವಿದ್ಯಾ ಅಂತ ಒಂದು ಸಿಗುತ್ತೆ. ಸೊ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಸೊ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನೀವೇನಪ್ಪ ಅಂತಂದರೆ ಅರ್ಜಿಯನ್ನು ಸಲ್ಲಿಸಬೇಕು. ಸೊ ಅರ್ಜಿ ಯಾವಾಗ ಪ್ರಾರಂಭ ಆಗಿದೆ ಅಂತಂದರೆ 19/5ಕ್ಕೇ ಅರ್ಜಿ ಪ್ರಾರಂಭ ಆಗಿಬಿಟ್ಟಿದೆ. ನೆಕ್ಸ್ಟು ಲಾಸ್ಟ್ ಡೇಟ್ ಯಾವಾಗಪ್ಪ ಅಂತಂದರೆ 8/7/2025. ಸೊ ಅದ್ರ ಒಳಗಡೆ ನೀವು ಏನಾದರೂ ಇಂಟ್ರೆಸ್ಟ್ ಇದ್ರಪ್ಪ ಅಂತಂದರೆ ಈ ಒಂದು ಅಪ್ಲಿಕೇಶನನ್ನು ನೀವು ಹಾಕ್ಬೋದು. ಸೊ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಪ್ಪ ಅಂತಂದರೆ ಕೆಲವೊಂದು ಇನ್ಫಾರ್ಮೇಷನ್ ನಿಮಗೆ ನಾನು ಕೊಡ್ತೀನಿ. ಸೊ ಆ ಡಿಸ್ಕ್ರಿಪ್ಷನಲ್ಲಿ ಇನ್ಫಾರ್ಮೇಷನ್ ಇರುತ್ತೆ, ಬೇಕಂತಂದರೆ ಹೋಗ್ಬಿಟ್ಟು ನೋಡ್ಬೋದು. ಹೆಲ್ಪ್ಲೈನ್ ನಂಬರ್ ಇರುತ್ತೆ ಮತ್ತು ಇಮೇಲ್ ಅಡ್ರೆಸ್ ಅವ್ರದ್ದು ಇರುತ್ತೆ. ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.